ಗೈಸ್ ನಮಗೆ ಮುಂಚೆದಿಂದ ಏನು ಹೇಳ್ತಿದ್ರೆ ನೀಲ್ ಆರ್ಮ್ಸ್ಟ್ರಾಂಗ್ ಏನು ಫಸ್ಟ್ ಪರ್ಸನ್ ಅದನಲ್ಲ ಅವ ಮೂನ್ ಮೇಲೆ ಹೋಗಿ ಲ್ಯಾಂಡ್ ಆಗ್ಯಾನ. ಇದು ನಾಸಾ ಕಂಡಕ್ಟ್ ಮಾಡಿತ್ತು. ನಾಸಾ ಫಸ್ಟ್ ಇದಿತ್ತು ಆರ್ಗನೈಜೇಷನ್ ಮೂನ್ ಮೇಲೆ ಹೋಗಿ ಲ್ಯಾಂಡ್ ಮಾಡಕ್ಕಂತಂದು. ಆಯ್ತು, ಓಕೆ, ನಾವು ಒಪ್ಪಿದ್ದು. ಬಟ್ ನಾನು ಈಗಾಗಲೇ ಸ್ಕ್ರೋಲ್ ಮಾಡೋ ಮುಂದೆ ಅದು ಸಿಮ್ಸಮ್ ಕಾರ್ಟೂನ್ ಬರ್ತದಲ್ಲ, ಆ ಕಾರ್ಟೂನದೊಂದು ಫುಟೇಜ್ ನೋಡಿದೆ. Wow, Neil Armstrong. Hey, wait a minute. You're supposed to be on the moon. I just saw it on TV. Oh, there's a tape delay and with all solar winds. ಆ ಫುಟೇಜ್ ಆ್ಯಕ್ಚುಲಿ ಭಾಳ ಸಿಮ್ಸಮ್ಮದು ಏನೇನು ಕಾರ್ಟೂನ್ಸ್ ಅದಾವಲ್ಲ, ಕಾರ್ಟೂನ್ ಕ್ಯಾರೆಕ್ಟರ್ಸ್ ಏನೇನು ಅದಾವ ಮತ್ತು ಅದೇನು ಅವ್ರು ಪ್ರೆಸೆಂಟ್ ಮಾಡ್ಯಾರಲ್ಲ, ಅದು 95% ಹಂಗೆ ರಿಯಾಲಿಟಿದಾಗ ಆಗತೈತಿ. ನೀವು ನಂಬ್ತಿರ್ಲೋ ನಂಗೆ ಗುರ್ತಿಲ್ಲ, ಅದು ನಿಮಗೆ ಬಿಟ್ಟಿದ್ದೆ. ಆಮೇಲೆ ನಾ ಇದು ನೋಡಿದೆ, ಇದೇನು ಖರೆ ಐತೇನಪ್ಪ ಅಂತಂದು. ನಾ ಯಾವಾಗ ಇದ್ರ ಬಗ್ಗೆ ರಿಸರ್ಚ್ ಮಾಡಾಕತ್ತಲ್ಲ ಅವಾಗ ನಂಗೆ ಗುರ್ತತ್ತೆ. ಆ್ಯಕ್ಚುಲಿ ಕಡೆ ನಾಸಾ ಕಡೆ ಅಪೋಲೋ 11 ಏನೋದು ಮ್ಯಾಲೆ ಹೋಗಿ ಬಂತಲ್ಲ ಶಿಪ್, ಅದ್ರದ್ದು ಆ್ಯಕ್ಚುಲಿ ಒರಿಜಿನಲ್ ಫುಟೇಜ್ ಅವ್ರ ಕಡೆ ಇಲ್ಲ ಗೈಸ್. ಅದು ಅವ್ರು ರಿಕವರಿ ಮಾಡೋಕೆ ಆಗತ್ತಿಲ್ಲ ಅವ್ರ ಕಡೆ. ಅವರು ಕ್ರಿಯೇಟ್ ಮಾಡಿ ಪ್ರೆಸೆಂಟ್ ಮಾಡ್ಯಾರ. ಇದು ರಿಯಾಲಿಟಿ ಐತಿ. ಇದನ್ನ ರಿಸರ್ಚ್ ಮಾಡಿದಾಗ ನಂಗೆ ಗೊತ್ತಾಯ್ತು. ಜಸ್ಟ್ ಬಿಕಾಸ್ ಅವ್ರು ಕ್ಲೇಮ್ ಮಾಡಲಿ ನಾವು ಫಸ್ಟ್ ಮೂನಿಗೆ ಹೋಗಿದ್ದೆ, ನಾವು ಇದು ನೀಲ್ ಆರ್ಮ್ಸ್ಟ್ರಾಂಗ್ ಫಸ್ಟ್ ಪರ್ಸನ್ ಮೂನಿಗೆ ಹೋಗಿದ್ದೆ, ಅದು ಸಿಗತ್ತಿಲ್ಲ, ಅದಿಲ್ಲ, ಅದು ರಿಕವರಿ ಮಾಡೋಕ್ಕೂ ಆಗಿಲ್ಲ.